ಕಳೆದ 24 ಗಂಟೆಯಲ್ಲಿ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಏನಾಯಿತು? ಟಾಟಾ ಮೋಟಾರ್ ಫೈನಾನ್ಸ್ ಲಿಮಿಟೆಡ್ ಅನ್ನ ಟಾಟಾ ಕ್ಯಾಪಿಟಲ್ನೊಂದಿಗೆ ವಿಲೀನಗೊಳಿಸಲು ಟಾಟಾ ಗ್ರೂಪ್ ತೀರ್ಮಾನಿಸಿದೆ. ಅಮೆರಿಕದ ಸೆಮಿಕಂಡಕ್ಟರ್ ಚಿಪ್ ತಯಾರಿಕಾ ಎನ್ವಿಡಿಯಾ ಷೇರುಗಳು ಬುಧವಾರ ಹೊಸ ದಾಖಲೆಯ ಎತ್ತರವನ್ನ ತಲುಪಿದವು. ಅಲ್ಲದೆ ಆಪಲ್ ನಂತಹ ಕಂಪನಿಯನ್ನ ಹಿಂದಿಕ್ಕಿರುವ ಎನ್ವಿಡಿಯಾ ವಿಶ್ವದ 2ನೇ ಅತಿ ದೊಡ್ಡ ಕಂಪನಿಯಾಗಿ ಹೊರಹೊಮ್ಮಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ ಆರ್ಬಿಐ ತನ್ನ 100 ಟನ್ ಚಿನ್ನವನ್ನ ಬ್ರಿಟನ್ ನಿಂದ ಹಿಂಪಡೆದಿದೆ. 2023-2024 ಹಣಕಾಸು ವರ್ಷದ 4ನೇ ತ್ರೈಮಾಸಿಕದಲ್ಲಿ ಅಂದರೆ ಜನವರಿ ಮಾರ್ಚ್ ಅವಧಿಯಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆ ದರ 7.8 ದಾಖಲಾಗಿದ್ದು ಒಟ್ಟಾರೆ ಹಣಕಾಸು ವರ್ಷದಲ್ಲಿ 8.2% ಮುಟ್ಟಿದೆ. ಈ ಅಂಕಿಅಂಶವು ನಿರೀಕ್ಷಿತ ಮಟ್ಟಕ್ಕಿಂತ ಏರಿಕೆಯಾಗಿದೆ. ಜಿಯೋ ಫೈನಾನ್ಸ್ ಸರ್ವಿಸ್ ಮುಖ್ಯವಾದ ವಿಚಾರವೊಂದನ್ನು ಹಂಚಿಕೊಂಡಿದೆ. ಅದರ ಪ್ರಕಾರ ತನ್ನದೇ ಆದ ಜಿಯೋ ಫೈನಾನ್ಸ್ ಅಪ್ಲಿಕೇಶನ್ ಬಿಡುಗಡೆ ಮಾಡುವುದಾಗಿ ಘೋಷಣೆ ಮಾಡಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಹಣಕಾಸು ನೀತಿ ಸಭೆ ಇಂದಿನಿಂದ ಅಂದರೆ ಜೂನ್ 5ರಿಂದ ಆರಂಭವಾಗಲಿದೆ. ಇದು ಪ್ರಸಕ್ತ ಹಣಕಾಸು ವರ್ಷದ 2024 ಮತ್ತು 25ರ 3ನೇ ಸಭೆಯಾಗಿದೆ. ಈ ಸಭೆಯಲ್ಲಿ ರೆಪೋ ದರದ ಜೊತೆಗೆ ಹಲವು ಪ್ರಮುಖ ನಿರ್ಧಾರಗಳನ್ನು ಆರ್ಬಿಐ ಸಮಿತಿಯು ಕೈಗೊಳ್ಳಲಿದೆ. ಈ ರೀತಿಯ ಹೆಚ್ಚಿನ ಷೇರು ಮಾರುಕಟ್ಟೆಯ ಸುದ್ದಿಗಳಿಗಾಗಿ ನನ್ನ ಪೇಜ್ಗೆ ಫಾಲೋ ಮಾಡಿ ಮತ್ತು ಈ ವಿಡಿಯೋವನ್ನು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ.